ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನೊಬ್ಬ ಒಳ್ಳೆ ಮಗನಂತೂ ಆಗಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕಾಂಗ್ರೆಸ್ನ ಯುವ ನಾಯಕ ಹಾಗೆ ಡಿ.ಕೆ. ಶಿವಕುಮಾರ್ ಆಪ್ತ ಕೂಡ ಆಗಿರುವಂತ ನಲ್ಪಾಡ್ ಹಾಗೆ ನಲ್ಪಾಡ್ ಸಹೋದರ ಹಾಗೆ ಅವರ ತಂದೆ ಶಾಸಕ ಹ್ಯಾರಿಸ್ ಮನೆ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಕೇವಲ ಅವ್ರ ಮನೆ ಮೇಲೆ ಮಾತ್ರ ಅಲ್ಲ, ಇನ್ನೊಂದಷ್ಟು ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡ್ರು. ಹೆಚ್ಚು ಕಡಿಮೆ 21 ಗಂಟೆಗಳ ಕಾಲ ಪರಿಶೀಲನೆ ನಡೆಯಿತು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ವ್ಯಕ್ತಿಯ ಹೆಸರು ಜೋರಾಗಿ ಸದ್ದು ಮಾಡೋದಕ್ಕೆ ಶುರುವಾಯಿತು. ಹಾಗೆ ಆ ವ್ಯಕ್ತಿಯ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಆ ಹೆಸರು ಯಾವುದು ಅಂದ್ರೆ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಈ ಹೆಸರನ್ನ ಕೇಳಿರ್ತೀರಿ. ಹಿಂದೆಯೇ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್ ಆತ. ಹೀಗಾಗಿ ಈ ವಿಡಿಯೋದಲ್ಲಿ ಈ ಶ್ರೀಕಿಗೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಇದು. ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸಂಗತಿ. ಏನೇನು ಆರೋಪಗಳು ಕೇಳಿ ಬರ್ತಾ ಇದೆ ಅಂದ್ರೆ, ಈ ಶ್ರೀಕಿಯನ್ನ ರಾಜಕಾರಣಿಗಳು ಬಳಸ್ಕೊಂಡಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಬಳಸ್ಕೊಂಡಿದ್ದಾರೆ, ಒಂದಷ್ಟು ಉದ್ಯಮಿಗಳು ಬಳಸ್ಕೊಂಡಿದ್ದಾರೆ, ಇನ್ನು ಬೇರೆ ಬೇರೆ ಶ್ರೀಮಂತರು ಕೂಡ ಈತನನ್ನ ಬಳಸ್ಕೊಂಡಿದ್ದಾರೆ. ತಮ್ಮ ಲಾಭಕ್ಕೆ ಆತನನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು ಆ ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ. ಈ ಶ್ರೀಕಿಯ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಮಹಾ ಬುದ್ಧಿವಂತ ಈತ. ಅದನ್ನ ಪಾಸಿಟಿವ್ ವಿಚಾರದಲ್ಲಿ ಬಳಸ್ಕೊಂಡಿದ್ರೆ ಅಥವಾ ಒಳ್ಳೆಯ ದಾರಿಯಲ್ಲಿ ಈತ ಏನಾದ್ರೂ ಹೋಗಿದ್ದ ಅಂತಾಗಿದ್ರೆ ಈತ ಈ ದೇಶಕ್ಕೊಂದು ಆಸ್ತಿ ಆಗ್ಬಿಡ್ತಾ ಇದ್ದ. ಆದ್ರೆ ಆತನಲ್ಲಿ ಇದ್ದಂತ ಬುದ್ಧಿವಂತಿಕೆ ಕ್ರಿಮಿನಲ್ ಚಟುವಟಿಕೆಗೆ ಇದೀಗ ಬಳಕೆ ಆಗ್ತಾ ಇದೆ. ಅದೇ ಬಹಳ ಬೇಸರದ ಸಂಗತಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಈತ ಐಷಾರಾಮಿ ಜೀವನವನ್ನು ಸಾಗಿಸ್ತಾನೆ. ಅಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈತ ಲೈಫ್ ಲೀಡ್ ಮಾಡ್ತಾನೆ. ಹಾಗೆ ಹೇಗೆ ಬೇಕು ತನಗೆ ಆ ರೀತಿಯಾಗಿ ಈತ ಬದುಕ್ತಾನೆ. ದೊಡ್ಡ ದೊಡ್ಡವರ ಮಕ್ಕಳ ಸಂಪರ್ಕ, ಸ್ನೇಹ ಎಲ್ಲವೂ ಕೂಡ ಇದೆ. ಆದ್ರೆ ಈತನ ಬಳಿ ಒಂದು ಪರ್ಸ್ ಇರೋದಿಲ್ಲ, ಒಂದೇ ₹1 ಕ್ಯಾಶ್ ಇರೋದಿಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಆತನ ಫೋನ್ ಇಲ್ಲ, ಯಾವುದೇ ಫೋನ್ ಅನ್ನ ಬಳಸೋದಿಲ್ಲ, ಆತ ಯಾವುದೇ ಲ್ಯಾಪ್ಟಾಪ್ ಅನ್ನು ಕೂಡ ಬಳಸೋದಿಲ್ಲ. ಆದ್ರೆ ಆತನ ಬಳಿ ಲೆಕ್ಕಕ್ಕಿಲ್ಲದಷ್ಟು ದುಡ್ಡು ಕೂಡ ಇದೆ. ಹಾಗಾದ್ರೆ ಯಾರೀತ ಶ್ರೀಕಿ? ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಈತ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದನ್ನ ನೋಡಿ ಅದಾದ ಬಳಿಕ ಈತ ಯಾರು ಅನ್ನುವಂಥ ವಿಚಾರಕ್ಕೆ ಬರ್ತೀನಿ. ಸಿಕ್ಕಿ ಬಿದ್ದಿದ್ದಂದ್ರೆ, ಈತ ಈಗ ಬಿಟ್ಕಾಯಿನ್ ಇರುವಂತ ಮಾತನ್ನು ಹೇಳ್ತಿದ್ವಲ್ಲ, ಈ ಬಿಟ್ಕಾಯಿನ್ ಹಗರಣ ಬೆಳಕಿಗೆ ಬಂದ ಬಳಿಕ ಈತ ಸಿಕ್ಕಾಕೊಂಡಿದ್ದಲ್ಲ. ಈತ ಸಿಕ್ಕಾಕೊಂಡ ನಂತರ ಹಗರಣ ಬೆಳಕಿಗೆ ಬಂದಿದ್ದು ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದ್ದು, SIT ರಚನೆ ಆಗಿದ್ದು, ಈಗ ತನಿಖೆ ನಡೆತಿರೋದು, ಈಗ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿರೋದು. ಈತ ಸಿಕ್ಕಿಬಿದ್ದದ್ದು ಹೇಗೆ ಅನ್ನೋದನ್ನ ಮೊದಲು ಹೇಳೋಣ. ಮೊಟ್ಟ ಮೊದಲು ಈತನ ಹೆಸರು ಮುನ್ನೆಲೆಗೆ ಬಂದಿದ್ದು ಯಾವಾಗ ಅಂದ್ರೆ, ಆಗ ಹೆಚ್ಚು ಸದ್ದು ಮಾಡಿರಲಿಲ್ಲ, ಆದ್ರೆ ಸಣ್ಣದಾಗಿ ಈತನ ಹೆಸರು ಕೇಳಿ ಬಂದಿತ್ತು. ಯಾವಾಗ ಅಂದ್ರೆ 2018ರ ಸಂದರ್ಭದಲ್ಲಿ UB ಸಿಟಿಯಲ್ಲಿ ಫರ್ಜಿ ಕೆಫೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದೇ ನಲ್ಪಾಡ್ ಹಾಗೆ ವಿದ್ವತ್ ಎನ್ನುವಂತ ವ್ಯಕ್ತಿಯ ನಡುವೆ ಒಂದು ಗಲಾಟೆ ಆಗುತ್ತೆ. ವಿದ್ವತ್ ಮೇಲೆ ನಲ್ಪಾಡ್ ಹಲ್ಲೆ ಮಾಡಿದ್ರು ಎನ್ನುವಂತ ಆರೋಪ ಕೇಳಿ ಬಂದಿತ್ತೆ. ನಲ್ಪಾಡ್ ಅರೆಸ್ಟ್ ಆಗುವಂತ ಪರಿಸ್ಥಿತಿ, ಜೈಲಿಗೆ ಹೋಗುವಂತ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣ ಆಗುತ್ತೆ. ಆಗ ಅದೇ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 8 ಆಗಿದ್ದು ಇದೇ ಶ್ರೀಕಿ. ಕಾರಣ ನಲ್ಪಾಡ್ ಜೊತೆಗೆ ಶ್ರೀಕಿ ಕೂಡ ಅದೇ ಕೆಫೆಗೆ ಹೋಗಿರ್ತಾನೆ. ಅವತ್ತು ಶ್ರೀಕಿಯು ಕೂಡ ವಿದ್ವತ್ ಮೇಲೆ ಬಾಟಲ್ ಅನ್ನ ಎಸೆದಿದ್ದ ಎನ್ನುವಂತ ಆರೋಪ ಕೇಳಿ ಬಂದಿರುತ್ತೆ, ಅಥವಾ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ. ನಲ್ಪಾಡ್ ಇವರೆಲ್ಲರೂ ಕೂಡ ಅರೆಸ್ಟ್ ಆದ್ರೂ ಕೂಡ ಈ ಶ್ರೀಕಿ ಮಾತ್ರ ಎಸ್ಕೇಪ್ ಆಗಿಬಿಟ್ಟಿದ್ದ. ಈತ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರಲಿಲ್ಲ. ಆದ್ರೆ ಈತನ ಮೇಲೆ ಪೊಲೀಸರು ಒಂದು ಕಣ್ಣನ್ನಂತೂ ಇಟ್ಟಿದ್ರು. ಆಯ್ತಾ? ಅದಾದ ಬಳಿಕ 2020 ನವೆಂಬರ್ 17-18ರ ಸಂದರ್ಭದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಅದೇನು ಅಂದ್ರೆ, ಈ ಬೆಂಗಳೂರಿನ KG ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಏನು? ಈ ಪೋಸ್ಟ್ ಆಫೀಸ್ಗೆ ಈ ಡ್ರಗ್ಸ್ ಅನ್ನ ತರಿಸ್ಕೊಳ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ಮೂಲಕ. ಅಂದ್ರೆ ಈ ಡಾರ್ಕ್ ವೆಬ್ಗಳನ್ನ ಬಳಸಿ ಈ ಡ್ರಗ್ಸ್ಗಳು ಪೋಸ್ಟ್ ಆಫೀಸ್ಗೆ ಬರ್ತಾ ಇದೆ, ಅಥವಾ ಈ ಹೈಡ್ರೋ ಗಾಂಜಾ ಅಂತೀವಲ್ಲ ಅದೆಲ್ಲವೂ ಕೂಡ ಪೋಸ್ಟ್ ಆಫೀಸ್ಗೆ ಬರ್ತಾ ಇದೆ ಎನ್ನುವ ರೀತಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆಗ ಅವರು ಬಾಯ್ಬಿಟ್ಟಂತ ಒಂದು ಹೆಸರು ಅಂದ್ರೆ ಅದು ಶ್ರೀಕಿ. ಈ ಡ್ರಗ್ಸ್ ಅನ್ನ ತರಿಸ್ಕೊಳ್ಳೋದಕ್ಕೆ ನಮಗೆ ಆತ ಸಹಾಯ ಮಾಡ್ತಿದ್ದಾನೆ ಎನ್ನುವಂತ ರೀತಿಯಲ್ಲಿ. ಹೀಗಾಗಿ ಶ್ರೀಕಿಯನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಇವರು ಹೇಗೆ ಡ್ರಗ್ಸ್ ಅನ್ನ ತರಿಸ್ಕೊಳ್ತಾ ಇದ್ರು ಅಂದ್ರೆ, ಡಾರ್ಕ್ ವೆಬ್ ನ ಮೂಲಕ ಬಿಟ್ಕಾಯಿನ್ ಅನ್ನ ಬಳಸಿ ಈ ಡ್ರಗ್ಸ್ ಅನ್ನ ತರಿಸ್ಕೊಳ್ತಾ ಇದ್ರು. ಡಾರ್ಕ್ ವೆಬ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ವೆಬ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ನಾವು ಗೂಗಲ್ ಅನ್ನ ಬ್ರೌಸ್ ಮಾಡ್ತೀವಿ, ಯೂಟ್ಯೂಬ್ ಅನ್ನ ಬಳಸ್ತೀವಿ, ಹೀಗೆ ಬೇರೆ ಬೇರೆ ಒಂದಷ್ಟು ಎಲ್ಲವೂ ಕೂಡ ಬಳಸ್ತಾ ಹೋಗ್ತೀವಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣದ ಒಂದು ವೆಬ್ ಇದೆ, ಡಾರ್ಕ್ ವೆಬ್ ಅಂತೇಳಿ ಕರಿತೀವಿ. ಒಂದು ರೀತಿಯಲ್ಲಿ ಕತ್ತಲ ಲೋಕ. ಅಲ್ಲಿ ನಡೀಬಾರ್ದೆಲ್ಲವೂ ಕೂಡ ನಡೆಯುತ್ತೆ. ಅದನ್ನು ಪಾಸಿಟಿವ್ ರೀತಿಯಲ್ಲೂ ಕೂಡ ಬಳಸ್ಕೊಳ್ತಾರೆ, ಒಂದಷ್ಟು ಮಂದಿ ಈ ರೀತಿಯಾಗಿ ನೆಗೆಟಿವ್ ಆಗಿಯೂ ಕೂಡ ಬಳಸ್ಕೊಳ್ತಾರೆ. ಪಾಸಿಟಿವ್ ಅಂದ್ರೆ ಈಗ ಉತ್ತರ ಕೊರಿಯಾ ಹೀಗೆ ಸರ್ವಾಧಿಕಾರಿಗಳ ರಾಷ್ಟ್ರ ಇದೆಯಲ್ಲ, ಅಲ್ಲಿ ಈ ಸರ್ವಾಧಿಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಡಾರ್ಕ್ ವೆಬ್ ಎಲ್ಲವನ್ನು ಕೂಡ ಬಳಸ್ಕೊಳ್ತಾರೆ. ಒಂದಷ್ಟು ಮಂದಿ ಕ್ರಿಮಿನಲ್ ಚಟುವಟಿಕೆಗಳಿಗೂ ಕೂಡ ಈ ಡಾರ್ಕ್ ವೆಬ್ ಅನ್ನ ಬಳಸ್ಕೊಳ್ತಾರೆ. ಬಿಟ್ಕಾಯಿನ್ ಏನು ಅಂದ್ರೆ, ಅದೊಂದು ಡಿಜಿಟಲ್ ರೂಪದಲ್ಲಿ ಇರುವಂತ ಕರೆನ್ಸಿ. ಅದು ಗ್ಲೋಬಲ್ ಕರೆನ್ಸಿ ಅಂತ ಹೇಳ್ಬೋದು. ನಮ್ಮಲ್ಲಿ ರೂಪಾಯಿ ಹೀಗೆಲ್ಲ ಇದೆಯಲ್ಲ, ಅದೇ ರೀತಿಯಾಗಿ ಅದೊಂದು ರೀತಿ ಗ್ಲೋಬಲ್ ಕರೆನ್ಸಿ, ಎಲ್ಲಾ ಕಡೆಗಳಲ್ಲೂ ಕೂಡ ನಡೆಯುವಂತಹ ಕರೆನ್ಸಿ ಅದು.
ಕಣ್ಣಿಗೆ ಕಾಣೋದಿಲ್ಲ, ನಾವು ಮುಟ್ಟೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದರೆ ಬಿಟ್ ಕಾಯಿನ್ ಮೂಲಕ ನಾವು ವ್ಯವಹಾರವನ್ನ ನಡೆಸಬಹುದು. ಅಂದ್ರೆ ಈ ಬಿಟ್ ಕಾಯಿನ್ಗೆ ಅಂತ ಒಂದು ವ್ಯಾಲೆಟ್ ಇರುತ್ತೆ, ಪರ್ಸ್ ರೀತಿಯಲ್ಲಿ ಒಂದು ವ್ಯಾಲೆಟ್ ಇರುತ್ತೆ, ಅದಕ್ಕೊಂದು ಕೀ ಇರುತ್ತೆ, ಅದಕ್ಕೊಂದು ಪಾಸ್ವರ್ಡ್ ಇರುತ್ತೆ. ಈ ರೀತಿಯಾಗಿ ಬಿಟ್ ಕಾಯಿನ್ ವ್ಯವಹಾರ ಎಲ್ಲವನ್ನು ಕೂಡ ನಡೆಸ್ತಾ ಹೋಗ್ತಾರೆ. ಇದನ್ನ ಹೇಳ್ತಾ ಹೋದ್ರು ಸಪರೇಟ್ ಆಗಿ ಒಂದು ವಿಡಿಯೋನೇ ಮಾಡ್ಬೇಕು, ಯಾವಾಗಲಾದ್ರೂ ಒಮ್ಮೆ ಮಾಡ್ತೀನಿ. ಬಿಟ್ ಕಾಯಿನ್ ಅಂದ್ರೆ ಏನು, ಹೇಗೆ ವ್ಯವಹಾರ ನಡೆಸ್ತಾರೆ, ಏನ್ ಕತೆ ಎನ್ನುವಂತ ರೀತಿಯಲ್ಲಿ. ಅದರ ಮೌಲ್ಯವನ್ನು ಲೆಕ್ಕ ಹಾಕೋದಾದ್ರೆ ಅದೊಂದು ರೀತಿ ಶೇರ್ ಮಾರ್ಕೆಟ್ ಇದ್ದ ಹಾಗೆ, ಆಗಾಗ ಮೌಲ್ಯ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಈಗ ರೂಪಾಯಿಗೆ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಈಗ ಒಂದು ಬಿಟ್ ಕಾಯಿನ್ಗೆ 60 ಲಕ್ಷವೋ 70 ಲಕ್ಷವೋ ಈ ರೀತಿಯಾಗಿ ಇದೆ. ಒಮ್ಮೊಮ್ಮೆ ಪೂರ್ತಿ ಬಿಟ್ ಕಾಯಿನ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಬಿಟ್ ಕಾಯಿನ್ ತುಂಡು ಈ ರೀತಿಯಾಗಿಯೂ ಕೂಡ ಖರೀದಿಯನ್ನ ಮಾಡ್ತಾರೆ. ಇದು ಬಿಟ್ ಕಾಯಿನ್ ಅಂದ್ರೆ ಡಾರ್ಕ್ ವೆಬ್ ಮೂಲಕ ಬಿಟ್ ಕಾಯಿನ್ ಅನ್ನ ಬಳಸಿ ಈತ ಡ್ರಗ್ಸ್ ಅನ್ನ ತರಿಸ್ಕೊಳ್ತಿದ್ದ ಅನ್ನುವಂತ ಆರೋಪ ಕೇಳಿ ಬಂದಿರುತ್ತೆ. ಹಾಗಾಗಿ ಆತನನ್ನ ಅರೆಸ್ಟ್ ಮಾಡಲಾಗುತ್ತೆ. ಆತನನ್ನ ಕೇವಲ ಓರ್ವ ಡ್ರಗ್ ವ್ಯಸನಿ, ಒಟ್ಟಾರೆ ಡ್ರಗ್ಸ್ ಅನ್ನ ತರಿಸ್ಕೊಳ್ತಿದ್ದ ಎನ್ನುವ ರೀತಿಯಲ್ಲಿ ಪೊಲೀಸರು ಅರೆಸ್ಟ್ ಅನ್ನ ಮಾಡ್ತಾರೆ. ಅರೆಸ್ಟ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಪೊಲೀಸರೇ ದಂಗಾಗ್ಬಿಡ್ತಾರೆ, ಸಿಸಿಬಿ ಪೊಲೀಸರು. ಆಗ ಸಂದೀಪ್ ಪಾಟೀಲ್ ಮುಖ್ಯಸ್ಥರಾಗಿದ್ರು. ಕಾರಣ ಏನಪ್ಪಾ ಅಂದ್ರೆ ಈತ ಒಂದೊಂದೇ ವಿಚಾರಗಳನ್ನ ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ಆಗ ಪೊಲೀಸರಿಗೆ ಗೊತ್ತಾದಂತ ಸಂಗತಿ ಅಂದ್ರೆ ಈತೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರ್, ಇಲ್ಲಿವರೆಗೂ ಕೂಡ ನಮ್ಮ ಕೈಗೆ ಸಿಕ್ಕಾಕೊಳ್ಳಿಲ್ವಲ್ಲ, ಇಲ್ಲಿವರೆಗೂ ಕೂಡ ನಮ್ಮ ಗಮನಕ್ಕೆ ಬರ್ಲಿಲ್ವಲ್ಲ ಎನ್ನುವಂತ ರೀತಿಯಲ್ಲಿ. ಹೇಗೆ ಅಂತ ಅಂದ್ರೆ ಈತ ಬೇಕಾದಷ್ಟು ವೆಬ್ಸೈಟ್ಗಳನ್ನ, ಸರ್ವರ್ಗಳನ್ನ ಹ್ಯಾಕ್ ಮಾಡಿದ್ದ ಎನ್ನುವಂತ ಸಂಗತಿ ಬಯಲಾಗುತ್ತೆ. ಸಾಕಷ್ಟು ಕಡೆಗಳಲ್ಲಿ ಬಿಟ್ ಕಾಯಿನ್ ಅನ್ನು ಕೂಡ ಕದ್ದಿದ್ದ ಎನ್ನುವಂತ ವಿಚಾರವೂ ಕೂಡ ಗೊತ್ತಾಗುತ್ತೆ. ಪ್ರಮುಖವಾಗಿ ಏನಾಗಿತ್ತು ಅಂದ್ರೆ ಇನ್ನೊಂದು ಕಡೆ ಪ್ರಕರಣ ದಾಖಲಾಗಿತ್ತು. ಏನು ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಇತ್ತಲ್ಲ, ಅದನ್ನ ಹ್ಯಾಕ್ ಮಾಡಿ ಯಾರೋ 11 ಕೋಟಿಯ 12 ಕೋಟಿನ ಎಗರಿಸಿಬಿಟ್ಟಿದ್ದಾರೆ ಅಂತ ಹೇಳಿ, ಹಾಗೆ ಕಾವೇರಿ ಸರ್ವರ್ ಅನ್ನ ಕೂಡ ಹ್ಯಾಕ್ ಮಾಡಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಯಾರು ಅಂತ ನೋಡಿದ್ರೆ ಇದೇ ಶ್ರೀಕಿ ಹ್ಯಾಕ್ ಮಾಡಿರ್ತಾನೆ. ಆ ಹ್ಯಾಕಿಗೆ ಸಂಬಂಧಪಟ್ಟಾಗ ಇಲ್ಲಿವರೆಗೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿ ಅರೆಸ್ಟ್ ಮಾಡಿದ್ದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅರೆಸ್ಟ್ ಮಾಡಿದಾಗ ಗೊತ್ತಾದ ಸಂಗತಿ ಅವುಗಳನ್ನು ಹ್ಯಾಕ್ ಮಾಡಿ ದಿವನೆ ಎನ್ನುವಂತ ವಿಚಾರ. ಅದಾದ ಬಳಿಕ ಸಾಕಷ್ಟು ಈ ಗೇಮಿಂಗ್ ಆಪ್ಗಳನ್ನ ಹ್ಯಾಕ್ ಮಾಡಿದ್ದ, ಬೇರೆ ಬೇರೆ ಒಂದಷ್ಟು ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ನಿಮ್ಮ ಸರ್ವರ್ ಅನ್ನ ಹ್ಯಾಕ್ ಮಾಡಿದ್ದೇವೆ, ದುಡ್ಡು ಕೊಟ್ಟರೆ ಅದನ್ನು ರಿಲೀಸ್ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ. ಹೀಗೆ ಬೇಕಾದ ರೀತಿಯಲ್ಲಿ ಈ ವೆಬ್ಸೈಟು, ಸರ್ವರ್ಗಳು, ಇನ್ನು ಯಾವ್ದಾವ್ದನ್ನ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಹ್ಯಾಕ್ ಮಾಡಿದ್ದ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದು ವಿಚಾರ ಅಂದ್ರೆ ಈತ ಬಿಟ್ ಕಾಯಿನ್ಗಳನ್ನ ಕದೀತಾ ಇದ್ದ ಅಂತ. ಈಗ ಬೇರೆಯವರ ವ್ಯಾಲೆಟ್ಗಳಲ್ಲಿ ಬಿಟ್ ಕಾಯಿನ್ ಇರ್ತಾ ಇತ್ತಲ್ಲ, ಅಥವಾ ಈ ಬಿಟ್ ಕಾಯಿನ್ ಎಕ್ಸ್ಚೇಂಜ್ ಅಂತ ಹೇಳಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅದು ಹೇಗೋ ಈತ ಅವುಗಳನ್ನ ಹ್ಯಾಕ್ ಮಾಡಿ ಆ ಬಿಟ್ ಕಾಯಿನ್ಗಳನ್ನ ಕದೀತಾ ಇದ್ದ. ಈಗ 10 ಬಿಟ್ ಕಾಯಿನ್ 20 ಬಿಟ್ ಕಾಯಿನ್ ಕದ್ರೆ ಅದರ ಅಮೌಂಟ್ ಎಷ್ಟಾಯ್ತು ಲೆಕ್ಕ ಹಾಕಿ, ಒಂದು 60-70 ಲಕ್ಷ ಅಂದಾಗ ಈತ ಆ ರೀತಿಯಾಗಿ ಕದಿಯುವಂತ ಕೆಲಸವನ್ನ ಮಾಡ್ತಿದ್ದ. 2 ಬಿಟ್ ಕಾಯಿನ್, 3 ಬಿಟ್ ಕಾಯಿನ್ ಈ ರೀತಿಯಾಗಿ. ಆ ವಿಚಾರ ಆಗ ಪೊಲೀಸರಿಗೆ ಗೊತ್ತಾಗ್ಬಿಡುತ್ತೆ. ಪೊಲೀಸರು ಆರಂಭದಲ್ಲಿ ಹೇಳ್ತಾರೆ, ನಾವು ಈತನಿಂದ 32 ಬಿಟ್ ಕಾಯಿನ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತ. ಹಾಗಾದ್ರೆ ಮೌಲ್ಯ ಹೆಚ್ಚು ಕಡಿಮೆ 8ರಿಂದ 10 ಲಕ್ಷ ಇರುತ್ತೆ. ಆಗ ಕೋರ್ಟ್ಗೆ ಅದನ್ನ ಪ್ರೊಡ್ಯೂಸ್ ಮಾಡಿದಾಗ ಗೊತ್ತಾದಂತ ಸಂಗತಿ ಅಂದ್ರೆ ಈತ ಅವ್ರಿಗೆ ಯಾಮರ್ಸ್ಬಿಟ್ಟಿದ್ದ. ಯಾರಿಗೆ? ಪೊಲೀಸರಿಗೆ. ಬಿಟ್ ಕಾಯಿನ್ ಅನ್ನ ಕೋರ್ಟ್ ಮುಂದೆ ಇದು ಮಾಡಿದಾಗ, ಪ್ರೊಡ್ಯೂಸ್ ಮಾಡಿದಾಗ ವ್ಯಾಲೆಟ್ ಅನ್ನ, ಅಲ್ಲಿ ನೋಡಿದಾಗ ಅದ್ರೊಳಗಡೆ ಬಿಟ್ ಕಾಯಿನೇ ಇರಲಿಲ್ಲ. ಆಮೇಲೆ ಇದು ಹೇಗಾಯ್ತು ಅಂತ ಹೇಳಿ ಇನ್ಯಾರನ್ನೋ ಇದು ಹುಡ್ಕೊಂಡು ಹೋಗ್ತಾರೆ. ಖಂಡೇವಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆತ ಒಂದಷ್ಟು ವಿಚಾರಗಳನ್ನ ಬಾಯಿ ಬಿಡ್ತಾನೆ. ಆತ ಹೇಳ್ತಾನೆ, ಈತ ಏನು ಬಿಟ್ ಕಾಯಿನ್ಗಳನ್ನ ವಂಚಿಸಿಬಿಟ್ಟಿದ್ದಾನೆ, ನಿಮಗೆ ಕೊಟ್ಟೇ ಇಲ್ಲ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ಪೊಲೀಸರ ನಡೆಯೂ ಕೂಡ ಆ ಸಂದರ್ಭದಲ್ಲಿ ಅನುಮಾನ ಮೂಡಿಸುತ್ತೆ. ಫಸ್ಟ್ ಪೊಲೀಸರು ಹೇಳ್ತಾರೆ 32 ಬಿಟ್ ಕಾಯಿನ್ ವಶಕ್ಕೆ ತೆಗೆದುಕೊಂಡಿದೆ ಅಂತಾರೆ, ಆಮೇಲೆ ವಶಕ್ಕೆ ತೆಗೆದುಕೊಂಡಿಲ್ಲ ಅಂತಾರೆ. ಇಂಥದ್ದೆಲ್ಲವೂ ಕೂಡ ಒಂದು ಕಡೆಯಿಂದ ಚರ್ಚೆ ಆಗ್ತಿರುತ್ತಾ. ಆಗ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ವಿಪಕ್ಷದಲ್ಲಿರುತ್ತೆ. ಆಗ ಅವರು ಬಿಜೆಪಿ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಏನಂತ? ಈತನನ್ನ ಬಳಸಿಕೊಂಡು ಪೊಲೀಸರು, ಅದೇ ರೀತಿಯಾಗಿ ಈ ಬಿಜೆಪಿಯ ಒಂದಷ್ಟು ನಾಯಕರು, ಸಿಎಂ ವಿರುದ್ಧವೂ ಕೂಡ ಆಗ ಆರೋಪ ಕೇಳಿ ಬರುತ್ತೆ. ಯಾರಿದ್ರು? ಬಸವರಾಜ ಬೊಮ್ಮಾಯಿ ಇದ್ರು. ಇವರೆಲ್ಲರೂ ಕೂಡ 2,000 ಕೋಟಿ ಮೊತ್ತದ ಬಿಟ್ ಕಾಯಿನ್ಗಳನ್ನ ಕದ್ದಿದ್ದಾರೆ, ಅಥವಾ ಒಂದು ದೊಡ್ಡ ಹಗರಣ ನಡೆದು ಬಿಟ್ಟಿದೆ ಅಂತ ಹೇಳಿ. ಈ ಶ್ರೀಕಿ ಬಹಳ ಬುದ್ಧಿವಂತಲ್ಲ, ಈತನನ್ನ ಬಳಸಿಕೊಂಡು ಅದೆಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಆತನನ್ನೇ ಬಚಾವ್ ಮಾಡುವಂತ ಪ್ರಯತ್ನ ಎಲ್ಲವೂ ಕೂಡ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಈತ ಅರೆಸ್ಟ್ ಆಗ್ತಾ ಇದ್ದ. ಅರೆಸ್ಟ್ ಆಗಿ ಆತನ ಸ್ವಲ್ಪ ದಿನಕ್ಕೆ ಬೇಲ್ ಸಿಗ್ತಾ ಇತ್ತು. ಬೇಲ್ ಕೊಟ್ಟಿದ್ದು ಯಾರು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಈತನನ್ನ ಬೇಲ್ ಕೊಡಿಸಿ ಎಲ್ಲರೂ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಈತನನ್ನ ಬಳಸ್ಕೊಳ್ಳುವಂತ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಒಟ್ಟಾರೆಯಾಗಿ ಈ ಮೂಲಕ ಬಿಟ್ ಕಾಯಿನ್ ಹಗರಣ ಹೊರಗಡೆ ಬಂತು. ಅದಾದ ಬಳಿಕ ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ, SIT ರಚನೆ ಮಾಡ್ತಾರೆ. SIT ಕೂಡ ತನಿಖೆ ಮಾಡುತ್ತೆ. ಈ CCB ಆಫೀಸರ್ಸ್ಗಳು ಯಾರ್ಯಾರು ತನಿಖೆಯನ್ನ ಮಾಡಿದ್ರು, ಪೊಲೀಸರು, DYSP, ಬೇರೆ ಬೇರೆ ಒಂದಷ್ಟು ಜನ ಇದ್ರು, ಅವರನ್ನೇ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ SIT ಇರುವಂತಹ ಪೊಲೀಸರು, CCB ಇದ್ದಂತ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಈ ಬಿಟ್ ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆ ಈ ಹಂತಕ್ಕೆಲ್ಲ ಹೋಗಿತ್ತು. ಈಗ SIT ನಿಧಾನಗತಿಯಲ್ಲಿ ತನಿಖೆ ಮಾಡ್ತಾ ಇದೆ. ಇದರ ನಡುವೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವ ಕಾರಣಕ್ಕಾಗಿ 2021ರಲ್ಲಿ ED ಅಧಿಕಾರಿಗಳು ECR ಅನ್ನ ದಾಖಲಿಸಿಕೊಂಡಿದ್ರು. ECR ಅಂದ್ರೆ ನಮ್ಮಲ್ಲಿ FIR ಇದ್ದ ಲೆಕ್ಕದಲ್ಲೇ ECR ಅನ್ನ ದಾಖಲಿಸಿಕೊಂಡಿದ್ರು. ಅಂತಿಮವಾಗಿ ED ಇದೀಗ ನಲ್ಪಾಡ್ ಸೇರಿದಂತೆ ಒಂದಷ್ಟು ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಈಗ ಯಾಕೆ ದಾಳಿ ಮಾಡಿದ್ರು ಅಂದ್ರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ.
ಇಡಿ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಕೊಟ್ಟಿಲ್ಲ. ಒಂದು ಮಾಹಿತಿ ಏನೋ ತಮಿಳುನಾಡಿನ ಚುನಾವಣೆಗೆ ಹವಾಲ ಹಣ ಹೋಗ್ತಿತ್ತು, ಆ ಕಾರಣಕ್ಕಾಗಿ ದಾಳಿ ಮಾಡಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಓಕೆ, ಈಗ ಅರ್ಥ ಆಯ್ತಲ್ಲ ಬಿಟ್ಕಾಯಿನ್ ಹಗರಣ ಏನು, ಶ್ರೀಕಿ ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತ. ಒಟ್ಟಾರೆಯಾಗಿ ಆಕಸ್ಮಿಕವಾಗಿ ಸಿಕ್ಕಿ ಬಿದ್ದ ಒಂದಷ್ಟು ವಿಚಾರಗಳಲ್ಲೂ ಕೂಡ ಹೊರಗಡೆ ಬಂತು. ಒಟ್ಟಾರೆಯಾಗಿ ಆಗ ಬಿಟ್ಕಾಯಿನ್ ಹಗರಣ ವಿಪರೀತ ಸದ್ದು ಮಾಡಿತ್ತು. ಅದರ ಕದ್ದವರು ಯಾರು, ನಿಜವಾಗ್ಲೂ ರಾಜಕಾರಣಿಗಳು ಕದ್ದಿದ್ರ, ಇವತ್ತಿಗೂ ಕೂಡ ಅದು ಬಯಲಾಗಿಲ್ಲ. ನಮ್ಮ ಸರ್ಕಾರ ಬಂದ್ಬಿಟ್ರೆ ಬಯಲು ಮಾಡ್ಬಿಡ್ತೀವಿ ಅಂತೇಳಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ರು. ಅವ್ರದ್ದೇ ಸರ್ಕಾರ ಇದೆ, ಆದ್ರೆ ಇಲ್ಲಿವರೆಗೆ ಅದನ್ನ ಬಯಲು ಮಾಡುವಂತ ಕೆಲಸವನ್ನ ಮಾಡಿಲ್ಲ. ನಿಮ್ದು ಬಗ್ಗೆ ನಾವು ಸೌಂಡ್ ಮಾಡ್ತೀವಿ, ನಮ್ದ್ರ ಬಗ್ಗೆ ನೀವು ಸೌಂಡ್ ಮಾಡಿ, ಆದ್ರೆ ಕೊನೆಯದಾಗಿ ಜನರನ್ನು ಬಕ್ರ ಮಾಡೋಣ ಎನ್ನುವಂತ ನೀತಿಯನ್ನ ಇವರೆಲ್ಲರೂ ಕೂಡ ಅನುಸರಿಸ್ತಾ ಇದ್ದಾರೆ. ಬಿಡಿ, ಒಂದು ವಿಚಾರ ನಿಮ್ಗೆ ಅರ್ಥ ಆಯ್ತು. ಈಗ ನಲ್ಪಾಡ್ಗೂ ಈತನಿಗೂ ಏನ್ ಸಂಬಂಧ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ನಲ್ಪಾಡ್ ಸಹೋದರ ಓಮರ್ ಅನ್ಸುತ್ತೆ ಹೆಸರು. ಈ ಓಮರ್ನ ಕ್ಲಾಸ್ಮೇಟು ಹಾಗೆ ಈತ ಶ್ರೀಕಿ ಫ್ರೆಂಡ್ಸ್ ಅಂತೆ. ಹೀಗಾಗಿ ಓಮರ್ ಮತ್ತೆ ಈ ಶ್ರೀಕಿಗೆ ಪರಿಚಯ ಆಗುತ್ತೆ. ಓಮರ್ ಮೂಲಕ ನಲ್ಪಾಡ್ಗೂ ಕೂಡ ಪರಿಚಯ ಆಗುತ್ತೆ. ಶ್ರೀಕಿ ಮಹಾ ಬುದ್ಧಿವಂತ ಎನ್ನುವ ಕಾರಣಕ್ಕಾಗಿ ಇವರು ಗ್ಯಾಂಗ್ಗೆ ಸೇರಿಸ್ಕೊಳ್ತಾರೆ. ಅದಾದ ಬಳಿಕ ಇವ್ರ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದ. ಆ ಕೆಫೆ ಗಲಾಟೆಯಲ್ಲೂ ಕೂಡ ಈತ ಇದ್ದ. ನಲ್ಪಾಡ್ ಮೇಲೆ ಕೇಳಿ ಬಂದಿರುವಂತ ಆರೋಪ ಏನಪ್ಪಾ ಅಂದ್ರೆ, ಈ ನಲ್ಪಾಡ್ ಗ್ಯಾಂಗ್ ಕೂಡ ಈತನನ್ನ ಬಳಸಿಕೊಂಡು ಬಿಟ್ಕಾಯಿನ್ ಕದ್ದಿದ್ದಾರೆ, ಸಾಕಷ್ಟು ಸರ್ವರ್ಗಳನ್ನ ಹ್ಯಾಕ್ ಮಾಡಿಸಿದ್ದಾರೆ, ಈತನಿಂದಾಗಿ ಸಾಕಷ್ಟು ಹಣವನ್ನ ಮಾಡಿದ್ದಾರೆ. ಜೊತೆಗೆ ಈತನಿಗೆ ಹೋಟೆಲ್ಗಳಲ್ಲಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ನಲ್ಲ, ಹೋಟೆಲ್ಗಳಲ್ಲಿ ಉಳಿದುಕೊಳ್ಳೋದಕ್ಕೆ ಮತ್ತೊಂದು ಮಗದೊಂದು ಕೆಲದಕ್ಕೂ ಕೂಡ ಈ ನಲ್ಪಾಡ್ ಅಂಡ್ ಗ್ಯಾಂಗ್ ಸಹಾಯವನ್ನ ಮಾಡ್ತಿತ್ತು ಎನ್ನುವಂತ ಆರೋಪ ಕೇಳಿ ಬಂದಿದೆ. ಅದೇ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಲ್ಪಾಡ್ ಮನೆ ಮೇಲೆ ದಾಳಿ, ನಲ್ಪಾಡ್ ಈ ಹಿಂದೆಯೂ ಕೂಡ SIT ಸಂದರ್ಭದಲ್ಲೂ ಕೂಡ ನಲ್ಪಾಡ್ ವಿಚಾರಣೆ ಕರೆದಿದ್ರು, ಇಂಥದ್ದೆಲ್ಲವೂ ಕೂಡ ಆಗಿತ್ತು. ಇದು ನಲ್ಪಾಡ್ ಮತ್ತೆ ಶ್ರೀಕಿಗೆ ಸಂಬಂಧಪಟ್ಟಿರೋ ಸಂಬಂಧ. ಈಗ ಈ ಶ್ರೀಕಿ ಯಾರು ಅನ್ನುವಂಥ ವಿಚಾರಕ್ಕೆ ಬರೋಣ. ಬಂಧುಗಳೇ, ಶ್ರೀಕಿ ಮೂಲತಃ ಬೆಂಗಳೂರಿನ ಜಯನಗರದವನು. ಆತನ ತಂದೆ ಚಾರ್ಟರ್ಡ್ ಅಕೌಂಟೆಂಟ್, ಒಂದು ಸಭ್ಯಸ್ಥವಾದಂತಹ ಕುಟುಂಬ. ಈತ ಮಹಾನ್ ಬುದ್ಧಿವಂತ. ಬಾಲ್ಯದಲ್ಲೇ 4ನೇ ಕ್ಲಾಸ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈತನಿಗೆ ಕಂಪ್ಯೂಟರು, ವೆಬ್ಸೈಟು ಇದ್ರ ಬಗ್ಗೆ ಎಲ್ಲ ಕುತೂಹಲ ಶುರುವಾಗುತ್ತೆ. ಹೋಗ್ತಾ 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 ಆತನಿಗೆ ಹ್ಯಾಕಿಂಗ್ ಬಗ್ಗೆ ಕುತೂಹಲ ಆರಂಭ ಆಗ್ತಾ ಹೋಗುತ್ತೆ. ಅದಾದ ಬಳಿಕ PUCಯ ಹಂತದಕ್ಕೆ ಬಂದಾಗ ಆತ ಹ್ಯಾಕಿಂಗ್ ನಲ್ಲಿ ಇನ್ನಷ್ಟು ಪಂಟರ್ ಆಗೋದಕ್ಕೆ ಶುರುವಾಗ್ತಾನೆ. ಅಷ್ಟೊತ್ತಿಗಾಗಲೇ ಒಂದು ಹಂತಕ್ಕೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಹ್ಯಾಕರ್ಸ್ ಯಾರಿದ್ರು ಅವರ ಸಂಪರ್ಕವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿರ್ತಾನೆ. ಅವರದ್ದೇ ಆದಂತ ಒಂದು ಗ್ರೂಪ್ ಇರುತ್ತೆ, ಆ ಗ್ರೂಪಿಗೆ ಈತನು ಕೂಡ ಜಾಯ್ನ್ ಆಗಿರ್ತಾನೆ. ಆರಂಭದಲ್ಲಿ ಮಜಾ ಬರಲಿ, ಸ್ನೇಹಿತರ ನಡುವೆ ಒಂದು ಖುಷಿ ಇರಲಿ ಎನ್ನುವ ಕಾರಣಕ್ಕಾಗಿ ಹ್ಯಾಕ್ ಮಾಡ್ತಾ ಇದ್ದಂತೆ. ಜೊತೆಗೆ ಕಾಲೇಜಿನ ಈ ವೆಬ್ಸೈಟ್ಗಳಿರ್ತಲ್ಲ ಅವುಗಳನ್ನು ಕೂಡ ಹ್ಯಾಕ್ ಮಾಡಿ ಸ್ನೇಹಿತರಿಗೆ ಅಟೆಂಡೆನ್ಸ್ ಕೊಡಿಸ್ತಾ ಇದ್ದಂತೆ, ಸ್ನೇಹಿತರ ಮಾರ್ಕ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಂತೆ. ಈ ಹಂತದಲ್ಲಿ ಈತ ಇದ್ದ ಆರಂಭದಲ್ಲಿ. ಅದಾದ ಬಳಿಕ ಗೆಳೆಯರ ಸಹವಾಸ ದೋಷ, ಡ್ರಗ್ಸು, ಕುಡಿತ, ಸಿಗರೆಟ್ ಇಂಥದ್ದೆಲ್ಲವೂ ಕೂಡ ಶುರುವಾಗುತ್ತಲ್ಲ, ಅದಕ್ಕೆ ದುಡ್ಡು ಬೇಕು ಎನ್ನುವ ಕಾರಣಕ್ಕಾಗಿ ಈತ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಹೀಗಿದ್ದಾಗಲೇ ಈತನ ಕುಟುಂಬಸ್ಥರು ಈತನ ಹೆಚ್ಚಿನ ಓದಿಗೆ ಅಂತ ಹೇಳಿ ನೆದರ್ಲ್ಯಾಂಡ್ಗೆ ಕಳಿಸ್ಕೊಡ್ತಾರೆ. ಇಂಜಿನಿಯರಿಂಗ್ ಮಾಡಿದ್ದಾನೆ, ಕಂಪ್ಯೂಟರ್ ಸೈನ್ಸ್ ಈತ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹ್ಯಾಕಿಂಗ್ ನಾಲೆಡ್ಜ್ ಈತನಿಗೆ ವಿಪರೀತ ಅಂದ್ರೆ ವಿಪರೀತ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದಾದ ಬಳಿಕ ಹ್ಯಾಕಿಂಗ್ ನಾಲೆಡ್ಜ್ ಅನ್ನ ಸಂಪಾದನೆ ಮಾಡಿ ಭಾರತಕ್ಕಿಂತ 2015-16 ಸಂದರ್ಭದಲ್ಲಿ ವಾಪಸ್ ಬರ್ತಾನೆ. ಇಲ್ಲಿ ಬರ್ತಾ ಇದ್ದ ಹಾಗೆ ಹ್ಯಾಕಿಂಗ್ ಅನ್ನೇ ಒಂದು ಬಿಸ್ನೆಸ್ ಆಗಿ ಶುರು ಮಾಡ್ಕೊಂಡು ಬಿಡ್ತಾನೆ. ಅದರಲ್ಲಿ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ. ಆದ್ರೆ ಈತನ ಕೈಗೆ ಯಾವುದೇ ಕ್ಯಾಶು ಅಂತದೇನು ಕೂಡ ಬರ್ತಾ ಇರಲಿಲ್ಲ, ಕೇವಲ ಬಿಟ್ಕಾಯಿನ್ ಮೂಲಕ. ಇನ್ನು ಬೇರೆಯವರ ಹೆಸರಲ್ಲಿ ಈತ ಬೇನಾಮಿ ಆಸ್ತಿಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಹೀಗೆ ಹೋಗ್ತಾ 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 ಈತನ ಬಳಿ ಬೇಕಾದಷ್ಟು ದುಡ್ಡು ಇತ್ತಲ್ಲ, ಹ್ಯಾಕಿಂಗ್ ನಾಲೆಡ್ಜ್ ಇತ್ತಲ್ಲ, ಈತನಿಗೆ ಒಂದಷ್ಟು ರಾಜಕಾರಣಿಗಳ ಮಕ್ಕಳು, ಪೊಲೀಸ್ ಅಧಿಕಾರಿಗಳು, ದೊಡ್ಡವರ ಮಕ್ಕಳು ಇವರೆಲ್ಲರ ಸ್ನೇಹ ಸಿಗೋದಕ್ಕೆ ಶುರುವಾಗುತ್ತೆ. ಈತನಿಗೆ ಡ್ರಗ್ಸ್ ಆಸೆಯನ್ನು ತೋರಿಸಿ, ಇನ್ನೊಂದೇನೋ ಆಸೆಯನ್ನು ತೋರಿಸಿ, ಐಷಾರಾಮಿ ಜೀವನದ ಆಸೆಯನ್ನು ತೋರಿಸಿ ಈತನನ್ನ ಬೇಕಾದ ಹಾಗೆ ಅವರೆಲ್ಲರೂ ಕೂಡ ಬಳಸ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಇದೆ. ದೊಡ್ಡವರು, ದೊಡ್ಡವರ ಮಕ್ಕಳು, ಪೊಲೀಸ್ ಅಧಿಕಾರಿಗಳು, ಇಂಥದ್ದೊಂದು ಆರೋಪ ಎಲ್ಲರ ಕಡೆಯಲ್ಲೂ ಇದೆ. ಅದಾದ ಬಳಿಕ ಈತ ಏನ್ ಮಾಡ್ತಾನೆ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸರ್ಕಾರಿ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರ್ಕಾರಿ ಸರ್ವರ್ಗಳನ್ನು ಕೂಡ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಬರ್ತಾ 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 ಅವರದ್ದೇ ಆದಂಥ ಗುಂಪಿನಲ್ಲಿ ಈತ ದೊಡ್ಡ ಚಾಣಾಕ್ಷನಾಗಿ ಮೆರಿತಾನೆ. ಆದರೆ ಈತ ಯಾಕೆ ಪೊಲೀಸರಿಗೆ ಸವಾಲಾದ ಅಥವಾ ಈ ಸರ್ಕಾರಿ ಏಜೆನ್ಸಿಗಳಿಗೆ ಸವಾಲ್ ಆದ ಅಂತಂದ್ರೆ, ಈತ ಸಿಕ್ಕಾಕೊಳ್ಳೋದಕ್ಕೆ ಎಲ್ಲೂ ಅವಕಾಶ ಇಲ್ಲದ ರೀತಿಯಲ್ಲಿ ತಪ್ಪಿಸ್ಕೋತಾ ಇದ್ದ. ಯಾಕಂದ್ರೆ ಈತ ಯಾವುದೇ ಫೋನನ್ನು ಬಳಸ್ತಾ ಇರಲಿಲ್ಲ, ಯಾರಿಗೂ ಕೂಡ ಕರೆ ಮಾಡ್ತಾ ಇರಲಿಲ್ಲ. ಈತನ ಕೈಯಲ್ಲಿ ಒಂದೇ ಒಂದು ಲ್ಯಾಪ್ಟಾಪ್ ಕೂಡ ಈತನ ಬಳಿ ಇರಲಿಲ್ಲ, ಅಥವಾ ಈತ ಯಾವುದೇ ಕ್ಯಾಶ್ ಅನ್ನು ಕೂಡ ಇಟ್ಕೊಳ್ತಾ ಇರಲಿಲ್ಲ. ಈತನ ಹತ್ರ ಒಂದು ಪರ್ಸು ಕೂಡ ಇರ್ತಾ ಇರಲಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಕೂಡ ಈತನ ಬಳಿ ಇಲ್ಲ, ಏನೂ ಕೂಡ ಇಲ್ಲ. ಹೇಗೆ ಈತ ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಾ ಇದ್ದಂದ್ರೆ, ಇನ್ಯಾರೋ ಈತನಿಗೆ ದುಡ್ಡು ಕೊಡ್ತಾ ಇದ್ರು, ಅವರಿಗೆ ಈತ ಬಿಟ್ಕಾಯಿನ್ಗಳನ್ನ ಕದಿಯೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಹೀಗಾಗಿ ಆತ ಎಲ್ಲಿ ಸಿಕ್ಕಾಕೊಳ್ಳೋಕೆ ಅವಕಾಶವೇ ಇರಲಿಲ್ಲ. ಬೇರೆಯವರ ಫೋನನ್ನು ಬಳಸ್ತಾ ಇದ್ದ, ಬೇರೆಯವರ ಲ್ಯಾಪ್ಟಾಪ್ ಅನ್ನು ಬಳಸ್ತಾ ಇದ್ದ. ಈ ರೀತಿಯಾಗಿ ಇಲ್ಲಿವರೆಗೂ ಕೂಡ ಆತ ಬಚಾವಾಗಿದ್ದ. ಆದರೆ ಯಾವುದೋ ಒಂದು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಕೊನೆಗೆ ಬಿಟ್ಕಾಯಿನ್ ಹಗರಣ ಬಂದು ಅಂತಾರಾಷ್ಟ್ರೀಯ ಹ್ಯಾಕರ್ ಎನ್ನುವಂಥ ಸಂಗತಿ ಹೊರಗಡೆ ಬರುತ್ತೆ. ಈಗ ಗೊತ್ತಾಗ್ತಿದೆ, ಕನಕಪುರ ರೋಡಲ್ಲಿ ಬೇಕಾದಷ್ಟು ಆಸ್ತಿ ಮಾಡಿದ್ದಾನಂತೆ ಬೇನಾಮಿ ಯಾರ್ದೋ ಹೆಸರಲ್ಲಿ. ಇವತ್ತಿಗೂ ಕೂಡ ಆತನ ವ್ಯಾಲೆಟ್ನಲ್ಲಿ ಬೇಕಾದಷ್ಟು ಬಿಟ್ಕಾಯಿನ್ಗಳೆಲ್ಲವೂ ಕೂಡ ಇದೆಯಂತೆ. ಅದು ನಮ್ಮ ಕಾನೂನಿಗೆ ಈತನನ್ನ ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಇವತ್ತು ಕೂಡ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಆತ. ಏನನ್ಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.